ಮಗಳಾಗಿ ಮಾಡಬೇಕಾಗಿರೋದ್ರೆ ನಾನು ಮಾಡಬೇಕು. ನನ್ನ ದುಡ್ಡನ್ನೆಲ್ಲ ನಾನು ಲೆಕ್ಕ ಹಾಕಲ್ಲ ನಮ್ಮ ಅತ್ತೆಗೆ ಅಂತ ಕೊಡಿಸ್ಬೇಕಾದ್ರೆ. ಅವಳದೊಂದು ಪುಟಾಣಿ ಡ್ಯಾನ್ಸ್ ಇದೆ, ನಮಗೂ ಚಾನ್ಸ್ ಬರುತ್ತೆ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋಕೆ ಒಂದು ಒಳ್ಳೆ ಟೈಮ್ ಅಂತ ಅನ್ಬೋದು. ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಡೇಟ್ ನೈಟ್ ಕರ್ಕೊಂಡ್ಬಂದ್ಬಿಟ್ಟವ್ರೆ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಇವತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಅವಳಿಗೆ ಇವತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್ ಇದೆ. ಫಾದರ್ಸ್ ಡೇ ಆಲ್ರೆಡಿ ಆಗೋಗಿದೆ, ಬಟ್ ದೆನ್ ಅವ್ರ ಸ್ಕೂಲಲ್ಲಿ ಇವಾಗ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ನಮ್ಮ ಮಗಳನ್ನ ಕರ್ಕೊಂಡು ನಾವೆಲ್ಲರೂ, ನಾನು ನಮ್ಮ ಅತ್ತೆ ಅಲ್ಲಿ ಹಿಂದೆಗಡೆ ಇದ್ದಾರೆ, ಇಲ್ಲಿ ಬಂತು ಪುಟಾಣಿ ಕೈ, ನನ್ನ ಮಗಳು, ನನ್ನ ಹಸ್ಬೆಂಡ್, 3 ಜನನು, ನನ್ನ ಮಗಳು ಸೇರಿಸಿ 4 ಜನನು ಹೋಗ್ತಾ ಇದ್ದೀವಿ. ಆ್ಯಂಡ್ ಅವಳದೊಂದು ಪುಟಾಣಿ ಡ್ಯಾನ್ಸ್ ಇದೆ. ಹಲೋ ಬೇಬಿ, ಇದು ಅವಳ ಔಟ್ಫಿಟ್ಟು. ಅವ್ರಿಗೇನು ಇದೇ ಔಟ್ಫಿಟ್ ಹಾಕ್ಬೇಕಂತ ಏನಿಲ್ಲ, ಪಾರ್ಟಿ ವೇರ್ ಡ್ರೆಸ್ ಹಾಕೊಂಡು ಕರ್ಕೊ ಬನ್ನಿ ಅಂತ ಹೇಳಿದ್ರು. ಅವಳಿಗೆ ಒಂದು ಕ್ಯೂಟ್ ಆಗಿರೋ ವೈಟ್ ಡ್ರೆಸ್ ಇತ್ತು. ಸೊ ಅಪ್ಪ ಮಗಳು ಒಂದೇ ಕಲರ್ ಹಾಕೋಬೇಕಂತೆ, ನಾನು ಅದಕ್ಕೆ ಬೇರೆ ಕಲರ್ ಹಾಕೊಂಡಿದ್ದೀನಿ. ಅವಳಿಗೆ ವೈಟ್ ಡ್ರೆಸ್ ಹಾಕಿದ್ದೀನಿ, ಅವ್ರ ಅಪ್ಪ ವೈಟ್ ಟೀ ಶರ್ಟ್ ಹಾಕೊಂಡಿದ್ದಾರೆ. ಔಟ್ಫಿಟ್ ಚೆಕ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ, ಓಡ್ತಾ ಇದ್ವಿ. ಆಮೇಲೆ ತೋರಿಸ್ತೀನಿ ಔಟ್ಫಿಟ್ಟು. ಬನ್ನಿ ಸ್ಕೂಲಲ್ಲಿ ಸೆಲೆಬ್ರೇಷನ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಗೈಸ್, ದೊಡ್ಡದಾಗಿ ನಾವೇನೋ ರೆಡಿಯಾಗಿ ಬಂದ್ಬಿಟ್ವಿ. ನಾನು ನಮ್ಮ ಅತ್ತೆನೇ ಮಿಂಚ್ತಾ ಇರೋದು. ಆದರೆ ಡೌಟ್ ಏನು ಗೊತ್ತಾ, ಬರೀ ಅಪ್ಪ ಮಕ್ಕಳು ಮಾತ್ರ ಹೋಗ್ತವ್ರೆ, ನಾವು ಹೋಗಂಗಿಲ್ವಾ, ನಾವು ಇನ್ವೈಟೆಡ್ ಇಲ್ವಾ? ಫುಲ್ ಕ್ವೆಶನ್ ಮಾರ್ಕ್ ಬರ್ತಾ ಇದೆ. ನಾನು ನಮ್ಮ ಅತ್ತೆ ಸುಮ್ಮನೆ ಮುಖ ಮುಚ್ಕೋತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಮಗಳು ಔಟ್ಫಿಟ್ಟು ಕ್ಯೂಟಿ. ದೂರ ಒಂಚೂರು ಹಂಗೆ ಟರ್ನ್ ಮಾಡು ಸ್ಲೋ ಆಗಿ. ಸಾಕು 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 ಸಾಕು, ಜೋರಾಗಿ ಮಾಡಿಬಿಡ, ಬೀಳ್ತೀಯ. ಸೂಪರ್. ಓಕೆ, ಅದು ನನ್ನ ಮಗಳು ಔಟ್ಫಿಟ್ಟು. ಎಲ್ಲ ಅವ್ರ ಅಪ್ಪನ ಔಟ್ಫಿಟ್ಟು. ಗಂಡ ಮೇಲೆ ಇಬ್ಬರದ್ದು ತೋರಿಸ್ಬಿಡೋಣ. ಅಪ್ಪ ಮಗಳು ಮ್ಯಾಚಿಂಗ್. ಸೂಪರ್ ಆಗಿ ಕಾಣ್ತಾ ಇದ್ದೀರಾ ಅಪ್ಪ ಮಗಳು, ವೆರಿ ನೈಸ್. ಹೆಂಗಿದೆ ಗೈಸ್ ಇವರಿಬ್ಬರು ಔಟ್ಫಿಟ್ಟು ಮ್ಯಾಚಿಂಗು. ನಾನು ನಮ್ಮತ್ತೆ ಸುಮ್ಮನೆ ಮೇಕಪ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನೀವು ಅಲೌಡ್ ಇಲ್ಲ ಅಂದ್ಬಿಟ್ರೆ ಫುಲ್ ಮರ್ಯಾದೆ ಹೋಗುತ್ತೆ ನಮ್ಗೆ. ಇವಾಗ ಹಲೋ ಇಲ್ವೇನೋ ಕಣಮ್ಮ? ಹಲೋ ಇಲ್ವಾ ಗೊತ್ತಿಲ್ಲ, ಅಲ್ಲ ಈಚೆ ಕಾಯ್ರಂದ್ರೆ ಕಾಯ್ತೀವಿ ಅಷ್ಟೇ. ಅವ್ರಿಬ್ರು ಬಿಟ್ಬಿಟ್ಟು ಹೋಯ್ತವ್ರೆ ನಮ್ಮನ್ನ. ಎಷ್ಟು ಅವಮಾನ ಆಗ್ತಿದೆ ನಮಗೆ. ಗಂಡ ಇಷ್ಟೊಂದು ಕೊಪ್ಪ ತೋರಿಸ್ಬೇಡ, ನಮಗೂ ಚಾನ್ಸ್ ಬರುತ್ತೆ. ಮದರ್ಸ್ ಟೈಮ್ ಆದಾಗ ನಾನು ಆಡ್ಸೇನೆ, ಮಾಡ್ತೀನಿ ಇವಾಗ. ಗೈಸ್, ನನಗೂ ನಮ್ಮ ಅತ್ತೆಗೂ ಫುಲ್ ಅವಮಾನ ಆಗ್ತಿದೆ. ನಾವಿಬ್ರು ಒಬ್ರಿಗೊಬ್ರು ಮುಖ ಮುಚ್ಕೊಬರ್ತಾ ಇದೀವಿ. ಇಲ್ಲಿ ಒಂದೇ ಒಂದು ಅಮ್ಮನೂ ಇಲ್ಲ, ಒಂದೇ ಒಂದು ಅಜ್ಜಿನೂ ಇಲ್ಲ. ದೊಡ್ಡದಾಗಿ ಬಂದ್ಬಿಟ್ಟಿದ್ದೀವಿ ನಾವಿಬ್ರು. ಏನು ಮಾಡೋದಂತ ಗೊತ್ತಾಗ್ತಲ್ಲ. ಓಡು 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 ಬೇಬಿ, ಸೂಪರ್ ಬೇಬಿ, ಸೂಪರ್. ಗೈಸ್, ಈಗ ಡೈರೆಕ್ಟಾಗಿ ಪಾಪು ಸ್ಕೂಲಿಂದ ಆಫೀಸಿಗೆ ಬಂದೆ. ಏನಂತ ಹೇಳಿದ್ರೆ, ಅಲ್ಲಿ ಫುಲ್ಲು ಫಾದರ್ಸ್ ಡೇಗೆ ಏನೋ ಮಾಡಿದ್ರಲ್ವ, ಮದರ್ಸ್ಗೆ ಯಾವುದೋ ಒಂದೇ ಒಂದು ಗೇಮ್ ಇಟ್ಟು. ಇವತ್ತು ಬೇಸಿಕಲಿ ಎಲ್ಲ ಫುಲ್ ಫಾದರ್ಸ್ ಫೋಕಸ್ಸು. ಟಯರ್ಡ್ ಆಗಿದ್ದೀನಿ ಮಾತ್ರ. ಅಲ್ಲೇನು ಗೊತ್ತಾ, ಕಾದನೇ ತಲೆನೋವು, ಗಿಜ ಸೌಂಡ್ ಅಲ್ವಾ, ತಲೆನೋವು ಬಂದ್ಬಿಡ್ತು ಕಾದು. ಬಿಕಾಸ್ ನಮ್ದೊಂದು 2 ನಿಮಿಷದ ಗೇಮ್ ಅಂದರೆ ಏನು ಬಾಕಿ ಇರೋದೆಲ್ಲ ಅವ್ರು ಕಂಪ್ಲೀಟ್ ಮಾಡತ್ತಂಗೆ ಅರ್ಧ ಮುಕ್ಕಾಲು ಗಂಟೆ ಸುಮ್ಮನೆ ಕೂತ್ಕೊ ಕಾಯಬೇಕು. ಆ್ಯಂಡ್ ಎಷ್ಟೊಂದು ಕೆಲಸಗಳೆಲ್ಲ ಪೆಂಡಿಂಗ್ ಆಗುತ್ತೆ. ಬಟ್ ಸ್ಟಿಲ್ ಪಾಪು ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋಕೆ ಒಂದು ಒಳ್ಳೆ ಟೈಮ್ ಅಂತ ಅನ್ಬೋದು. ಇಲ್ಲಾಂದರೆ ನಾವು ಅವೆಲ್ಲ ಎಲ್ಲಿ ಮಾಡ್ಕೊಂಡು ನಿಂತ್ಕೊತೀವಿ ಹೇಳಿ. ಇಟ್ ವಾಸ್ ಅ ನೈಸ್ ಟೈಮ್ ಅಂತ ಹೇಳ್ಬೋದು. ಆ್ಯಂಡ್ ಬಂದ ತಕ್ಷಣ ಬೇಜಾನ್ ಕೆಲಸ ಆಯಿತು. ಆಫೀಸ್ಗೆ ಓಡಿ ಬಂದಿದ್ದೀನಿ. ಆ್ಯಂಡ್ ಅಲ್ಲೇ ಒಂದು ಕಪ್ ಕೇಕು ಮತ್ತು ಈ ಥರ ಒಂದು ಸ್ಯಾಂಡ್ವಿಚ್ ಕೊಟ್ಟರು. ಸ್ಯಾಂಡ್ವಿಚ್ ಚೆನ್ನಾಗೇ ಇದೆ, ಅದಕ್ಕೆ ತಿಂತಾಯಿದ್ದೀನಿ. ಅಯ್ಯೋ, ಮಾಮೂಲಿ ಸ್ಯಾಂಡ್ವಿಚ್ ಏನಾದ್ರು ಪ್ಯಾಟಿ ಗೀಟಿ ಹಾಕಿ ಫುಲ್ ಆಯಿಲ್ ಆಗಿರೋ ನಾನು ತಿಂತಾ ಇರಲಿಲ್ಲ. ಬಟ್ ಇದು ಚೆನ್ನಾಗಿದೆ. ಫುಲ್ ವೆಜಿಟೇಬಲ್ಸ್ ಹಾಕಿದ್ರೆ ಸ್ವಲ್ಪ ಮಯೋನೀಸ್ ಅಥವಾ ಕ್ರೀಮ್ ಹಾಕಿದ್ದಾರೆ. ಮಯೋನೀಸ್ ಅಲ್ಲ, ಅದು ಕ್ರೀಮ್ ಇರಬೇಕು. ಮಯೋನೀಸ್ ಅಂದರೆ ಒಂಥರ ಮುಖಕ್ಕೆ ಹೊಡಿತಾಯಿತ್ತು. ಮುಖಕ್ಕೆ ಹೊಡಿತಾ ಇಲ್ಲ ಹಂಗಂದರೆ ಅರ್ಥ. ಇದು ಕ್ರೀಮ್ ಹಾಕಿದ್ದಾರೆ. ಆ್ಯಂಡ್ ಎಲ್ಲ ಥರ ವೆಜ್ಜೀಸ್ ಹಾಕಿದ್ದಾರೆ. ವೆಜ್ಜೀಸ್ ಟೇಸ್ಟ್ ಚೆನ್ನಾಗಿದೆ. ಆ್ಯಂಡ್ ಒಂದು ಫುಲ್ ಇತ್ತು, ಅದೇ ಸ್ಯಾಂಡ್ವಿಚ್ ಬ್ರೆಡ್ ಬರ್ತಲ್ಲ ಸೈಜ್ ಅಷ್ಟಿತ್ತು. ಅದನ್ನು ನಾನು ತಿನ್ಬಿಟ್ಟೆ. ಇವಾಗ ಇನ್ನೊಂದು ಸ್ವಲ್ಪ ಇದೆ. ಚೆನ್ನಾಗಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ ನನಗೆ ಪ್ರೀತಿಯಿಂದ ಟೀ ಮಾಡ್ಕೊಬಂದು ಕೊಟ್ಟರು ಪಾಪ. ಅದನ್ನು ಕುಡಿತಾಯಿದ್ದೀನಿ. ತಲೆನೋವು ಬಂದ್ಬಿಡಿದೆ, ತುಂಬ ತಲೆನೋವು. ನನಗೆ ತುಂಬ ಕ್ರೌಡ್ ಇದ್ದರೆ, ತುಂಬ ಗಿಜ ಇದ್ದರೆ ಅಲ್ಲಿ ಎಂಜಾಯ್ ಮಾಡ್ತೀನಿ. ಬಟ್ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ತಲೆನೋವು ಬಂದ್ಬಿಡುತ್ತೆ. ಏನು ಮಾಡೋಕ್ಕ. ಸ್ವಲ್ಪ ಟೀ ಎಲ್ಲ ಕುಡ್ದು ನಾರ್ಮಲಾಗಿ ಒಂದು ಅರ್ಧ ಗಂಟೆ 1 ಅವರ್ ಸುಮ್ಮನೆ ಇದ್ದರೆ ತಲೆನೋವು ಹಂಗೆ ಸೆಟಲ್ ಆಗ್ತಾ ಬರುತ್ತೆ. ಬೆಳಗ್ಗೆ ತಿಂಡಿ ಬಂದು
ನಾನೇನು ತಿಂದೆ, ದೋಸೆ ತಿಂದ್ವಿ, ಆಮೇಲೆ ಅರ್ಧ ಅವಕಾಡೋ ಫುಲ್ ತಿಂದೆ. ಇವತ್ತೇ ಫಸ್ಟ್ ಟೈಮ್ ಆಯ್ತು ಅವಕಾಡೋನ ಡೈರೆಕ್ಟಾಗಿ ತಿನ್ನೋಕೆ ಟ್ರೈ ಮಾಡಿದ್ದು. ಆ್ಯಂಡ್ ಇಟ್ ವಾಸ್ ಟೇಸ್ಟಿ ಆ್ಯಕ್ಚುಲಿ. ಎಳ್ನೀರ್ದು ಗಂಜಿ ಬರುತ್ತಲ್ಲ ಅದನ್ನು ಅಂದರೆ ಸಪ್ಪೆಕಾಯಿ ಇದ್ದರೆ ಅದು ಹೇಗಿರುತ್ತೆ ಟೇಸ್ಟು ಆ ಥರ ಆಯಿತು. ಚೆನ್ನಾಗಿ ಅನಿಸ್ತು, ತಿನ್ಕೊಂಬಿಟ್ಟೆ. ಫಸ್ಟ್ ಟೈಮ್ ಅವಕಾಡೋಗೆ ಏನೂ ಇಲ್ಲ, ಹಂಗೆ ಜಸ್ಟ್ ಸ್ಕೂಪ್ ಮಾಡಿ ತಿಂದಿದ್ದು. ಅದು ತಿಂದೆ, ಆಮೇಲೆ ದೋಸೆ ತಿಂದೆ, ಆಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಟೀ ಕುಡಿದಿದ್ದೆ, ಆಮೇಲೆ ಟೊಮೊಟೊ ಗೊಜ್ಜು ತಿಂದೆ. ಇವಾಗ ಮೈ ಲಂಚ್, ದಿಸ್ ಇಸ್ ಮೈ ಲಂಚ್ ವಿತ್ ವರ್ಕ್. ಈಸ್ ಬೆಳಗ್ಗೆಯಿಂದ ಎಲ್ಲ ಫುಲ್ಲು ಲಾಂಗ್ ಡೇ, ಆಫೀಸ್ ಅವರ್ಸ್ ಎಲ್ಲ ಆಯಿತು, ಆಫೀಸ್ ಕೆಲಸಗಳೆಲ್ಲ ಮುಗೀತು. ಆ್ಯಂಡ್ ಇವಾಗ ನಮ್ಮ ಅತ್ತೆಗೆ ಮೇಕಪ್ ಪ್ರಾಡಕ್ಟ್ಸ್ ಖಾಲಿಯಾಗಿದೆ. ಬೇರೆ ಬಂಚ್ ಆಫ್ ಪ್ರಾಡಕ್ಟ್ಸ್ ಕೊಟ್ಟಿದ್ದೆ ನನ್ನ ಹತ್ರ ಇದ್ದಿದ್ದು, ಬಟ್ ದೆನ್ ಅವ್ರಿಗೆ ಅದು ಸೂಟ್ ಆಗ್ತಿಲ್ಲ. ಲಾಸ್ಟ್ ಟೈಮ್ ಒಂದು ಫುಲ್ ಸೆಟ್ ಕೊಡಿಸಿದ್ದೆ, ಕರೆಕ್ಟಾಗಿ ಅವ್ರಿಗೆ ಇಷ್ಟ ಆಗಿತ್ತು. ಆ್ಯಂಡ್ ಅವ್ರಿಗೆ ಅದೇ ಥರ ಸೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವಾಗ ಲಾಸ್ಟ್ ಟೈಮ್ ಕೊಡಿಸಿದ್ದಕ್ಕಿಂತ ಚೆನ್ನಾಗಿರೋ ಅಪ್ಗ್ರೇಡೆಡ್ ವರ್ಜನೇ ಕೊಡಿಸಿದ್ದೆ ನಾನು ಈ ಸತಿ. ಬಟ್ ದೆನ್ ನಮ್ಮ ಅತ್ತೆ ಬೇಡ ನಂಗೆ ಅದೇನು ಸರಿ ಬರ್ತಾ ಇಲ್ಲ, ಬೂದಿ ಥರ ಕಾಣ್ತಾ ಇದ್ದೀನಿ ಅಂತಲ್ಲ, ಅವ್ರಿಗೆ ಅದು ಅಭ್ಯಾಸ ಆಗ್ತಾಯಿಲ್ಲ, ಸರಿ ಬರ್ತಾಯಿಲ್ಲ. ಐ ಥಾಟ್ ಸರಿ ಆಯಿತು, ಈ ಸತಿ ಬೇರೆದೇ ಎಕ್ಸ್ಪ್ಲೋರ್ ಮಾಡೋಣ. ಬಿಕಾಸ್ ನನಗೆ ಅವ್ರ ಸ್ಕಿನ್ ಟೋನು, ಸ್ಕಿನ್ ಟೆಕ್ಸ್ಚರ್ ಗೊತ್ತಾಗ್ಬಿಟ್ರೆ ಒಂದು ಸತಿ ಆಫ್ಲೈನಲ್ಲಿ ಹೋಗಿ ತೊಗೊಂಡು ನೆಕ್ಸ್ಟ್ ಟೈಮಿಂದ ಆನ್ಲೈನಲ್ಲೇ ಬೈ ಮಾಡ್ಬೋದು. ಬಿಕಾಸ್ ಆನ್ಲೈನಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಮ್ಯಾಕ್ಸಿಮಮ್ ಆಫರ್ಸ್ ಇರುತ್ತೆ. ಆಫ್ಲೈನ್ ಹೋಗಿ ಶಾಪಲ್ಲಿ ಬೈ ಮಾಡಿದ್ರೆ ಏನೂ ಆಫರ್ಸ್ ಜಾಸ್ತಿ ಇರಲ್ಲ. ಬಟ್ ದೆನ್ ಒಂದು ಸತಿ ನನಗೆ ಪ್ರಾಪರಾಗಿರೋ ಪ್ರಾಡಕ್ಟ್ಸ್ ಅವ್ರಿಗೆ ಸೆಟ್ ಆಗಿಬಿಟ್ರೆ ಗೋಯಿಂಗ್ ಫಾರ್ವರ್ಡ್ ನಾನು ಈಸಿಯಾಗಿ ಅವ್ರಿಗೆ ಖಾಲಿ ಆಗ್ತಿದೆ ಅಂತ ಹೇಳ್ಬಿಟ್ರೆ ಆರ್ಡ್ರ್ ಪ್ಲೇಸ್ ಮಾಡೋಕ್ಕೆ ಈಸಿ ಆಗುತ್ತೆ. ದಟ್ಸ್ ಅ ರೀಸನ್ ಇವತ್ತು ಹೋಗ್ಬಿಟ್ಟು ನಮ್ಮ ಅತ್ತೆಗೆ ಒಂದು ಒಳ್ಳೆ ಮೇಕಪ್ ಸೆಟ್ನ ಪರ್ಚೇಸ್ ಮಾಡಿ ಅವ್ರಿಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ರೆಡಿ ಆಗೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೆ ಇವಾಗ ಕಾರಲ್ಲಿ ಹೋಗ್ತಾನೆ ರೆಡಿ ಆಗೋಣ ಅಂತ ಆಗ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ಅತ್ತೆಗೆ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತೊಗೊಳ್ಳೋಣ. ಇಷ್ಟೇ ಆಗಲಿ, ಅವ್ರಿಗಿರೋದು ಗಂಡು ಮಕ್ಕಳು. ಆ್ಯಂಡ್ ಗಂಡು ಮಕ್ಕಳು ಅವರು ನಮ್ಮ ಅತ್ತೆ ಮೇಕಪ್ ಎಲ್ಲ ಒಂದಿನಾರು ವಿಚಾರಿಸ್ತಾರ, ಅವ್ರು ಕೇರ್ ಕೂಡ ಮಾಡಲ್ಲ. ಕರ್ಕೊಂಡೋಗೋಣ ಬರೋಣ, ಅದೇ ದೊಡ್ಡ ವಿಷಯ. ಅವರಿಗೆ ನಾನು ಸೊಸೆಯಾಗಿ ಮಗಳಾಗಿ ಮಾಡಬೇಕಾಗಿರೋದು ನಾನು ಮಾಡಬೇಕು. ನನ್ನ ಗಂಡನ ಲುಕ್ ನೋಡು, ಮಗಳ ಥರ ಅಮ್ಮ, ನನ್ನ ಮಗಳು ಥರ ಅಲ್ವಾ? ಅರ್ಥನೇ ಆಗ್ಲಿಲ್ಲ. ಇಲ್ಲ ಅಂತ ಇದ್ದೀರಾ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ನಂಗೆ ಅರ್ಥ ಆಗ್ಲಿಲ್ಲ. ಇವರೇ ಫುಲ್ ಬೂಮ್ರಂಗ್ ಮಾಡಿ ಇಟ್ಬಿಟ್ರು ಅಲ್ವಾ ಗಂಡ. ಗೈಸ್ ನಾನು ಮಾತ್ರ ಹಂಗಂದ್ರೆ ಫೀಲ್ ಮಾಡ್ಕೋತಿರೋದು ನಮ್ಮ ಅತ್ತೆನ ಅಮ್ಮನ ಥರ. ಅವರೇ ನನ್ನ ಮಗಳ ಥರ ನೋಡ್ತಾ ಇಲ್ಲ. ಇವತ್ತು ಸತ್ಯ ಆಚೆ ಬಂದ್ಬಿಡ್ತು. ಗೊತ್ತಾದ ಕಡೆ ಗಂಡನೂ ಅದು ಆ ಕಡೆ ಫ್ರೆಂಡು. ನಾನು ಮಗಳಾದಾಗ ನೀನು ಹಳೆ ಆಗೋಯ್ತೀಯ, ಸಿಂಪಲ್ ಅಲ್ವಾ ಡ್ಯಾಡಿ? ಹ್ಞೂ ಅಂತಾರೆ, ಆ ಕಡೆ ತಿಳ್ಕೊಂಡು ಹ್ಞೂ ಅಂತಾರೆ. ಇವಾಗ ಹೋಗ್ಬಿಟ್ಟು ಲೆಟ್ಸಿ ಏನೇನು ಪ್ರಾಡಕ್ಟ್ ಸಿಕ್ಕುತ್ತೆ, ಏನೇನು ತೊಗೋಬೇಕು ಅಂತ. ಆ್ಯಕ್ಚುಲಿ ನಾನು ಎಂಟಿ ಮೈಂಡಲ್ಲಿ ಹೋಗ್ತಾ ಇದ್ದೀನಿ. ಐ ಆಮ್ ನಾಟ್ ಫಿಕ್ಸ್ಡ್ ಆಗಿದೆ ತೊಗೋಬೇಕಂತ ಏನು ಹೋಗ್ತಿಲ್ಲ. ಐ ಆಮ್ ಓಪನ್ ಫಾರ್ ವಾಟ್ ಎವರ್ ಲುಕ್ಸ್ ಗುಡ್ ಆನ್ ಇಟ್. ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಫೈನಲ್ ಆಗಿ ಏನು ತೊಗೊಂಡೆ ಅಂತ ತೋರಿಸ್ತೀನಿ, ಅವ್ರ ಸ್ಕಿನ್ ಮೇಲೆ ಹೇಗೆ ಕಾಣ್ತಿದೆ ಅನ್ನೋದು ತೋರಿಸ್ತೀನಿ. ಆ್ಯಂಡ್ ಎಷ್ಟು ಕಾಸ್ಟ್ ಆಯಿತು ಒಂದೊಂದು ಪ್ರಾಡಕ್ಟ್ಗೂ ಅನ್ನೋದು ತೋರಿಸ್ತೀನಿ. ಫೈನಲಾಗಿ ಎಷ್ಟೇ ಆಗಲಿ ಗೈಸ್, ನನ್ನ ದುಡ್ಡನ್ನೆಲ್ಲ ನಾನು ಲೆಕ್ಕ ಹಾಕಲ್ಲ. ನಮ್ಮ ಅತ್ತೆಗೆ ಅಂತ ಕೊಡಿಸ್ಬೇಕಾದ್ರೆ ಅವರು ಖುಷಿ ಆಯಿತಾ ಅಷ್ಟೇ ನಾನು ನೋಡೋದು. ನನ್ನ ಹಸ್ಬೆಂಡು ಕೊಡಿಸ್ಬೇಕಾದ್ರೆ ನಾನು ದುಡ್ಡು ಲೆಕ್ಕ ಹಾಕ್ತೀನಿ, ಆಯಿತಾ? ಹಾಕ್ತೀನಿ. ಅವ್ರು ಎಂಥ ಲುಕ್ ಕೊಟ್ಟರು ನಾನು ಹಾಕೇ ಹಾಕ್ತೀನಿ, ಇಲ್ಲ ಎಲ್ಲ ಕಿತ್ಕೊಬಿಡ್ತಾರೆ. ನಮ್ಮ ಅತ್ತೆಗೆ ಅಂತ ಹೇಳಿದಾಗ ನಾನು ದುಡ್ಡು ಲೆಕ್ಕ ಹಾಕೋಕ್ಕೋಗಲ್ಲ. ಪಾಪ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನೋಡೋಣ. ಅವರೇ ಲೆಕ್ಕ ಹಾಕೊಂಡು ನನ್ನ ಜೊತೆ ಜಗಳ ಮಾಡ್ತಿರ್ತಾರೆ, ಗೊತ್ತಾಯ್ತಾ? ಸೊ ಲೆಟ್ಸ್ ಗೋ ಕಮ್ ಗೈಸ್. ಇವಾಗ ಮಾಲ್ಗೆ ಬಂದ್ವಿ, ಮೀನಾಕ್ಷಿ ಮಾಲ್ಗೆ. ಲೆಟ್ಸ್ ಸಿ ನಮ್ಮ ಅತ್ತೆಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಒಂದೇ ಕಡೆ ಸಿಕ್ಬಿಟ್ರೆ ಐಲ್ ಬಿ ವೆರಿ ಹ್ಯಾಪಿ. ಇಲ್ಲ ಅಂದರೆ ಆಲ್ರೆಡಿ ಲಾಂಗ್ ಡೇ, ಸುಸ್ತಾಗ್ತಾ ಇದೆ, ಪುನಃ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಗೈಸ್ ಇವಾಗ ನಾವು ಅತ್ತೆನ ಕರ್ಕೊಂಡು ಸ್ಟಾಪ್ ಹೋಗ್ತಾ ಇದೀವಿ. ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ ಏನಿದೆ ಅಂತ. ಕಮ್ ಲೆಟ್ಸ್ ಗೋ. ಈಗ ಓಕೆ ಅಲ್ವಾ ಅದು? ಓಕೆ. ಪ್ರೈಮರ್ ಬೇಕು ಒಂದು, ಡೈಲಿ ಯೂಸ್ ಪ್ರೈಮರ್, ನಾರ್ಮಲ್ ಪ್ರೈಮರ್ ಬೇಕು. ಸೊ ಗೈಸ್ ಆಲ್ಮೋಸ್ಟ್ ಎಲ್ಲ ಒಂದೇ ಕಡೆ ಖಾಲಿ ಆಗ್ತಾ ಇದೆ. ನಮ್ಮ ಮತ್ತೆ ಎಲ್ಲ ಮೆಲ್ಲ ತೊಗೋತಾ ಇದ್ದಾರೆ. ಅವ್ರು ಬೇರೆ ಯಾವ ಪ್ರಾಡಕ್ಟ್ಸ್ ತೋರಿಸಿದ್ರು ಅವ್ರು ಒಪ್ಕೊಳ್ಳಲ್ಲ. ಗೋ ವಿತ್ ದಿಸ್. ಎಷ್ಟಾಗಲಿ ಏಜ್ ಆಗಿರೋರಿಗೆ ಪರ್ಟಿಕ್ಯುಲರ್ ಆಗಿರ್ತಾರೆ, ಇದೇ ಬೇಕು ಹಿಂಗೆ ಬೇಕಂತ. ಇದಕ್ಕಿಂತ ಬೆಟರ್ ಪ್ರಾಡಕ್ಟ್ಸ್ ತೋರಿಸಿದ್ರು ಅವ್ರು ಒಪ್ಕೋತಾ ಇಲ್ಲ. ವಿಲ್ ಗೋ ವಿತ್ ಲ್ಯಾಕ್ಮಿ. ಇವಾಗ ಅವ್ರಿಗೆ ಏನಂತ ಹೇಳಿದ್ರೆ, ಅವ್ರಿಗೆ ಒನ್ ಸೈಡ್ ಹಾಕಿದ್ರೆ ಅವ್ರಿಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಫುಲ್ ಫೇಸ್ ಅಪ್ಲಿಕೇಶನ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ. ಗೈಸ್ ಫೈನಲಿ ಶಾಪಿಂಗ್ ಆಯಿತು. ನಾವು ಮತ್ತೆ ಇಷ್ಟದ ಬಿಲ್ ಮಾಡ್ಸೋರೆ. ಹೋಗ್ಬಿಟ್ಟು ಚೆಕ್ ಮಾಡೋಣ ಯಾವ ಪ್ರಾಡಕ್ಟ್ ಎಷ್ಟಾಯ್ತು ಹೆಂಗಿದೆ ಅಂತ. ಆ್ಯಂಡ್ ಇವ್ರು ಇವಾಗ ಸದ್ಯಕ್ಕೆ ಫುಲ್ ಫೇಸಲ್ಲಿ ಹಾಕಿದ್ದೀವಿ, ಹಿಂಗೆ ಕಾಣ್ತಾ ಇದ್ದಾರೆ. ಅವ್ರು ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಕೊನೆಗೂ ಫೈನಲಿ
ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಜಗಳ ಮಾಡಿ ಓಡೆಲ್ಲ ಹೋಗಿದ್ರು, ಅಷ್ಟಿಷ್ಟು ಹೊಟ್ಟೆ ಉರ್ಸಿರ್ಲಿಲ್ಲ. ಇವತ್ತು ಸೈಲೆಂಟಾಗಿ ಎಲ್ಲ ಒಪ್ಕೊಂಡಿರೋದು, ಅದು ಒಂದೇ ಶಾಪಲ್ಲಿ ಒನ್ ಟೈಮಲ್ಲಿ ಒಪ್ಕೊಂಡಿರೋದು ದೊಡ್ಡ ವಿಷಯ ನನಗೆ. ಗೈಸ್, ನಾನು ನೋಡಿದ್ರೆ ನಮ್ಮ ಅತ್ತೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋದ ಅಂದರೆ ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಡೇಟ್ ನೈಟಾಗಿ ಕರ್ಕೊಬಂದ್ಬಿಟ್ಟವ್ರೆ. ನನಗೆ ಗೊತ್ತಿಲ್ಲ, ನನ್ನ ಮಗಳು ನಮ್ಮ ಅತ್ತೆ ಮಗನ ಜೊತೆ ಇದ್ದಾಳೆ. ನಾವು ಬಂದ್ವಿ, ನಾವು ಇಲ್ಲೇ ಸುಮ್ಮನೆ ಒಂದು ಕಾಫಿ ಕುಡಿಯೋದು, ಇಲ್ಲ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯೂಶ್ವಲಾಗಿ ನಾವಿಬ್ಬರೇ ಸ್ಪೇಸ್ ಅಂತ ಟೈಮ್ ಅನ್ನೋದು ನಮಗೆ ಮರ್ತೆ ಹೋಗಿದೆ. ನನ್ನ ಮಗಳು ಇರೋದ್ರಿಂದ ಯಾವಾಗಲೂ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಂದು ಬರೀ ಅವಳ ಕಡೆನೇ ಫೋಕಸ್ಸು. ಇಲ್ಲಿ ನೋಡಿದ್ರೆ ಯಾವುದೋ ಒಂದು ದೊಡ್ಡ ಇದು ಪಬ್ ಅಲ್ವಾ? ಹಾಂ, ಪಬ್ಬಾ ಉನಾಲಿ ಅಂತ ಎಲೆಕ್ಟ್ರಾನಿಕ್ ಸಿಟಿ ಅಲ್ವಾ ಇದು? ಅಕ್ಷಯ್ ನಗರ್ ಬಂದಿದ್ದೀವಿ. ಉನಾಲಿ ಅಂತ ಒಂದು ಪಬ್ಬು. ಸೊ ಅಲ್ಲಿ ಕರ್ಕೊಂಡ್ ಬಂದಿದ್ರೆ ನಮ್ಮ ಮದುವೆ ಅದು ಹೊಸ್ತ್ರಲ್ಲಿ ಹೋಗಿದ್ದು ಒಂದು ಪಬ್ ಬಿಟ್ರೆ ಇಷ್ಟು ವರ್ಷಕ್ಕೆ ಇವಾಗಲೇ ಹೋಗ್ತಿರೋದು ನಾವು ಪಬ್ಗೆ. ಮದುವೆ ಅದು ಹೊಸ್ತ್ರಲ್ಲಿ ಗೈಸ್ ಒಂದು ಬನ್ನೇರ್ಘಟ್ಟ ರೋಡಲ್ಲಿ ಒಂದು ಪಬ್ ಕರ್ಕೊಂಡೋಗಿದ್ರು, ಹೆಸರು ಕೂಡ ಮರ್ತೋಗಿದೆ ನನಗೆ. ಆ್ಯಂಡ್ ಇವಾಗ ಇಷ್ಟು ವರ್ಷಕ್ಕೆ ಈಗ ಒಂದು ಪಬ್ಬಿಗೆ ಕರ್ಕೊಬಂದಿದ್ದಾರೆ. ನಾನು ನೋಡ್ರೆ ತೂಗುಡಿಸ್ತಾ ಇದ್ದೀನಿ, ಆಗಲೇ ನಿದ್ದೆ ಬರ್ತದೆ ಅಂತ. ಮೋಸ್ಟ್ಲಿ ಎಕ್ಸೈಟ್ಮೆಂಟ್ ಏಜ್ ಈಗಲೇ ಒಳ್ಳೆ ವಯಸ್ಸಾಗೋಗಿರೋ ಥರ ಮುಗ್ದೋಗಿರೋ ಥರ ಆಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಐ ಆಮ್ ಎಕ್ಸೈಟೆಡ್, ಬಟ್ ಸ್ಟಿಲ್ ಆಗಲೇ ಒಂದು ಚೂರು ನಿದ್ದೆ ಬರ್ತಾಯಿದೆ. ಮಜಾ ಮಾಡೋಣ. ಮೋಸ್ಟ್ಲಿ ಅಲ್ಲಿ ಒಳಗೋದ್ಮೇಲೆ ನಂಗೆ ನಿದ್ದೆ ಎಲ್ಲ ಆರೋಗ್ಬಿಡುತ್ತೆ. ಏನು ಗಂಡ ಸರ್ಪ್ರೈಸಾಗಿ ಕರ್ಕೊಬಂದ್ಬಿಟ್ಟಿದ್ಯಾ? ನನ್ನ ನೋಡೋಕೆ ಕರ್ಕೊಬಂದಿದ್ಯಾ ಅಥವಾ ಬೇರೆ ಹುಡುಗಿರ ನೋಡೋಕೆ ಕರ್ಕೊಬಂದಿದ್ಯಾ? ವಾಟ್ ಇಸ್ ದ ಪ್ಲ್ಯಾನ್? ಇರೋದು ಒಂದೇ ಸಾಕಾಗ್ತಾ ಇದೆ, ಇರೋದು ಒಂದರ ಜೊತೆ ಇನ್ನೊಂದು ಮಿನಿ ಬೇರೆ ವರ್ಷನ್ ಐತೆ. ಆದರೂ ನಾವಿಬ್ಬರು ಈ ಥರ ಕೈ ಹಿಡ್ಕೊಂಡು ಫೀಲ್ ಮಾಡಿಕೊಂಡು ಹೋಗಿ ಎಷ್ಟು ದಿನ ಆಗಿತ್ತು? ಬೇಜಾನ್ ವರ್ಷಗಳಾಗ್ಬಿಟ್ಟಿದೆ. ಲೈಫು ಯಾವ ಥರ ತಿರುಗೋತು ಅಂತಲೇ ನಮಗೆ ಗೊತ್ತಿಲ್ಲ ಅಲ್ವಾ? ಎಂಜಾಯ್ನೂ ಮಾಡಬೇಕು ಲೈಫ್ನ. ಆ ಥರ ಅಂದ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀವಿ. ರೆಸ್ಪಾನ್ಸಿಬಿಲಿಟಿ ಅದು ಇದು ಅಂದ್ಕೊಂಡು ಒಂದು ಲೈಫ್ನ ಎಂಜಾಯ್ ಮಾಡ್ಬೇಕಂದ್ರೆ ಮರ್ತೋಗ್ಬಿಟ್ಟಿದ್ದೀವಿ. ಸೊ ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಲಿವಿಂಗ್ ಅಗೇನ್ ಅಲ್ವಾ? ಇನ್ನೊಂದು 10 ವರ್ಷಕ್ಕೆ ಇಬ್ಬರು ಮುತ್ಕೊಂಬಿಡ್ತೀವಿ ಆಲ್ಮೋಸ್ಟು. ಮಿಡ್ ಮುತ್ಕೊಂಬಿಡ್ತೀವಿ. ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ. ಗ್ರೌಂಡ್ ಫ್ಲೋರ್ ಬೇಡ, ಮೇಲ್ಗಡೆ ಚೆನ್ನಾಗಿ ಅನ್ಸುತ್ತೆ, ಎಂಬಿಯನ್ಸ್ ಅಂತ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ. ಫುಲ್ ನಾಯ್ಸ್